ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ಮಿಸ್ ಮಾಡ್ದಲೇ ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಯಾವುದೇ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಹೊಸ ಅಪ್ಡೇಟ್ ಆಗಿರ್ಬೋದು, ನನ್ನ ಚಾನಲಲ್ಲಿ ಆ ಥರ ವೀಡಿಯೋಸ್ನ ನೀವು ನೋಡ್ಬೋದು. ಹಾಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ಹಾಗೆ ನಾನು ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ತಿಳಿಸಿರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ, ನೀವು ಅದನ್ನ ಕೂಡ ಚೆಕ್ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್, ಕುಕ್ಕಿಂಗ್ ವ್ಲಾಗ್ಸ್, ಕಿಡ್ಸ್ ರೆಸಿಪೀಸ್ ಪ್ರತಿಯೊಂದು ಕೂಡ ಅಲ್ಲೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿದ್ರೆ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಿಮಗೆ ಇನ್ನು ಮುಂದೆಯಿಂದ ರೇಷನ್ ಕಾರ್ಡ್ ಒಂದು ವಾರದಿಂದ 10 ದಿವಸದಲ್ಲಿ ಸಿಗುತ್ತೆ. ಹೌದು, ಎಂಥವ್ರಿಗೆ ಸಿಗುತ್ತೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತುಂಬ ಜನ ಅಪ್ರೂವಲ್ ಬಗ್ಗೆ ಕೇಳ್ತಾ ಇದ್ದೀರಾ. ಇನ್ನು ಅಪ್ರೂವಲ್ ಬಗ್ಗೆ ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ, ಯಾವಾಗಿಂದ ಅಪ್ರೂವಲ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಹಾಗೆ ನಿಮಗೂ ಕೂಡ ಗೊತ್ತಿದೆ, ಸಾಕಷ್ಟು ಬಾರಿ ತಿಳಿಸಿದ್ದೀನಿ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇದೇ ಜನವರಿ 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. APL, BPL ಹಾಗೆ ಅಂತ್ಯೋದಯ ಕಾರ್ಡ್ 3 ಕೂಡ ತಿದ್ದುಪಡಿನ ಮಾಡ್ತಿದ್ದಾರೆ. ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಇಂಥ ಕಡೆಯೆಲ್ಲ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬೋದು. ಹೆಸರು ಸೇರಿಸೋದು, ತೆಗೆಸೋದು ಅಥವಾ ಏನಾದ್ರು ಮಿಸ್ಟೇಕ್ಗಳಾಗಿದ್ರೆ ಫೋನ್ ನಂಬರ್ ಚೇಂಜು ಅಥವಾ ರೇಷನ್ ಡಿಪೋ ಚೇಂಜು ಯಾವುದಾದ್ರು ನೀವು ಮಾಡಿಸ್ಕೋಬೋದು. ಈಗ ಮೈನ್ ಟಾಪಿಕಿಗೆ ಬಂದರೆ, ಒಂದು ವಾರದಿಂದ 10 ದಿವಸದಲ್ಲಿ ರೇಷನ್ ಕಾರ್ಡ್ ನಿಮ್ಮ ಕೈ ತಲುಪುತ್ತೆ ಅಂತ ಹೇಳಿದೆ. ಎಂಥವರಿಗೆ ಅಂತಂದರೆ, ನಿಮ್ಗೇನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಈ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂತಂದರೆ, ಇವಾಗ ಎಕ್ಸಾಂಪಲ್ ನಿಮ್ಮ ಮನೇಲಿ ಏನಾರ ಹೆಲ್ತ್ ಇಶ್ಯೂ ಆಗಿರುತ್ತೆ, ತುಂಬ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರ್ತೀರ. ನಿಮಗೂ ಕೂಡ ಗೊತ್ತಿದೆ, ಅದು ಲಿಮಿಟೆಡ್ ಪೀರಿಯಡಲ್ಲಿ ಕಾಲಾವಕಾಶನ ಮಾಡಿಕೊಡ್ತಾರೆ. ಅಂಥ ಟೈಮಲ್ಲಿ ಮಾಡಿಸಿರಲ್ಲ. ಸೊ ಅಂಥವರಿಗೆ ಏನಪ್ಪ ಅಂದರೆ, ಮೆಡಿಕಲ್ ಎಮರ್ಜೆನ್ಸಿ ಅಂದ್ಬಿಟ್ಟು ನಿಮಗೆ ರೇಷನ್ ಕಾರ್ಡ್ನ ಕೊಡ್ತಾರೆ. ಅಂಥವ್ರು ಏನು ಮಾಡಬೇಕು, ಇವಾಗ ನಿಮ್ಮ ಮನೇಲಿ ಯಾರಿಗೂ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ, ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಮನೇಲಿ ನಿಮ್ಮ ಮನೆಯವ್ರದ್ದೆಲ್ಲರದ್ದು ಆಧಾರ್ ಕಾರ್ಡು, ಹಾಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಹಾಗೆ ನಿಮಗೆ ಏನು ಮೆಡಿಕಲ್ ಎಮರ್ಜೆನ್ಸಿ ಇರುತ್ತಲ್ಲ ಹಾಸ್ಪಿಟಲಲ್ಲಿ, ಲೆಟರ್ ಕೊಡ್ತಾರೆ. ಅಂದರೆ ಇವಾಗ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತೀರಾ, ಇಂಥ ಇಶ್ಯೂಸಿಂದ ಈ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಇಷ್ಟೇನಾರೋ, ಈಗ ಸಪೋಸ್ ಏನಾರೋ ಆಪ್ರೇಷನ್ ಮಾಡೋಕ್ಕೆ ಹೇಳಿರ್ತಾರೆ, ಅದರ ಡೀಟೇಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಒಂದು ಲೆಟರ್ ಬರೆಸ್ಕೊಂಡು ಹಾಸ್ಪಿಟಲಲ್ಲಿ ಸೀಲು ಸೈನ್ ಹಾಕಿಸ್ಕೊಂಡು ನಾನು ಹೇಳಿದ್ದೆಲ್ಲ ಡಾಕ್ಯುಮೆಂಟ್ನ ತೊಗೊಂಡು ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಹೋಗಬೇಕು. ಈ ಥರ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು, ಈ ಮೆಡಿಕಲ್ ಎಮರ್ಜೆನ್ಸಿ ಇದೆ, ನಮಗೆ BPL ರೇಷನ್ ಕಾರ್ಡ್ ಆದಷ್ಟು ಬೇಗ ಬೇಕು ಅಂತ ಹೇಳಿದರೆ, ನಿಮಗೆ ಅಲ್ಲಿ ಆಹಾರ ಇಲಾಖೆಯಲ್ಲಿ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿದ್ರೆ ಅವ್ರು ವೆರಿಫಿಕೇಷನ್ ಮಾಡ್ತಾರೆ. ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ ಅಥವಾ ಫೇಕ್ ಡಾಕ್ಯುಮೆಂಟ್ಸ್ ತಂದಿದ್ದೀರಾ ಅಂತ. ನಿಮ್ಮದೆಲ್ಲ ವೆರಿಫೈ ಮಾಡಿ ಕರೆಕ್ಟ್ ಇತ್ತು ಅಂತಂದರೆ, ನಿಮ್ಗೆ ಒಂದು ವಾರದಿಂದ 10 ದಿವಸದೊಳಗೆ ನಿಮ್ಮ ಮನೆಗೇ BPL ರೇಷನ್ ಕಾರ್ಡ್ ಬರುತ್ತೆ. ಹೌದು, ಇದು ಬರೀ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗಷ್ಟೇ, ಬೇರೆಯವ್ರಿಗೆಲ್ಲ ಇನ್ನೂ ಅವಕಾಶನ ಮಾಡಿಕೊಟ್ಟಿಲ್ಲ. ಮೆಡಿಕಲ್ ಎಮರ್ಜೆನ್ಸಿ ಬಿಟ್ಟರೆ ಯಾರೆಲ್ಲ ಹೊಸದಾಗಿ ಮದುವೆ ಆಗಿರ್ತಾರೆ ನೋಡಿ, ಅಂಥವರಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದು BPL ರೇಷನ್ ಕಾರ್ಡ್ ಇರೋ ಅವ್ರಿಗೆ ಮಾತ್ರ. ಇವಾಗ ಹೊಸದಾಗಿ ಮದುವೆ ಆಗಿರೋರು ಅಂತಾನಲ್ಲ, ಅವರು ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಅಲ್ಲೋಗಿ ಅಪ್ಲೈ ಮಾಡಬೇಕು. ಈ ಮೆಡಿಕಲ್ ಎಮರ್ಜೆನ್ಸಿಯಿಂದ ಬೇಕು ಅಂತ ಇರ್ತಾರಲ್ಲ, ಅವರು ಆಹಾರ ಇಲಾಖೆಗೆ ಹೋಗ್ಬೇಕು. ಅಂಥವ್ರು ಇಲ್ಲಿ ಗ್ರಾಮ 1, ಕರ್ನಾಟಕ 1 ಅಲ್ಲಿ ಹೋಗಿ ಮಾಡೋಕ್ಕೆ ಹೇಳಿದ್ರೆ ಅಲ್ಲಿ ಮಾಡಿಕೊಡೋದಿಲ್ಲ. ನೀವು ಡೈರೆಕ್ಟಾಗಿ ಆಹಾರ ಇಲಾಖೆಗೆ ಹೋದರೆ ಜಾಸ್ತಿ ಪ್ರೋಸೆಸ್ ಇರೋದಿಲ್ಲ. ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಇರೋದ್ರಿಂದ ಆದಷ್ಟು ಬೇಗ ಒಂದು ವಾರದಲ್ಲೇ ಕೊಡ್ತಾರೆ. ಬೈ ಚಾನ್ಸ್ ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಮ್ಯಾಕ್ಸಿಮಮ್ 10 ದಿವಸದೊಳಗೆ ನಿಮ್ಮ ಕಾರ್ಡ್ ನಿಮ್ಮ ಮನೆಗೆ ತಲುಪಿರುತ್ತೆ. ಈ ಮೆಡಿಕಲ್ ಎಮರ್ಜೆನ್ಸಿ ಅಪ್ಲೈ ಮಾಡೋಕ್ಕೆ ಇದೇ ಲಾಸ್ಟ್ ಡೇಟ್ ಅದೇ ಲಾಸ್ಟ್ ಡೇಟ್ ಅಂತ ಏನಿಲ್ಲ. ನೀವು ಯಾವಾಗ ಹೋದ್ರೂ ಕೂಡ, ಅಂದರೆ ಯಾವಾಗ ಬೇಕಾದರೂ ಕೂಡ ಮೆಡಿಕಲ್ ಎಮರ್ಜೆನ್ಸಿ ಸಲುವಾಗಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಇಂಥ ದಿನನೇ ಅಂತ ಏನಿಲ್ಲ. ಬಟ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ಇದೇ ಜನವರಿ 31ನೇ ತಾರೀಕು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ KYCದು ಅಷ್ಟೇ 31ನೇ ತಾರೀಕುವರೆಗೂ ಅನೌನ್ಸ್ ಮಾಡಿದ್ದಾರೆ. KYC ಕೂಡ ಪ್ರತಿಯೊಬ್ಬರದ್ದು ಕೂಡ ಮಾಡಿಸ್ಲೇಬೇಕು. ನಿಮ್ಮ ರೇಷನ್ ಕಾರ್ಡಲ್ಲಿ 5 ಜನದ ಹೆಸರಿದೆ ಅಂದರೆ 5 ಜನದ್ದು ಕೂಡ ಕಂಪಲ್ಸರಿಯಾಗಿ KYC ಆಗಿರಲೇಬೇಕು. ಅದು ಮಾಡಿಸೋದ್ರಿಂದ ಇನ್ನೊಂದು ಉಪಯೋಗ ಏನಪ್ಪ ಅಂದರೆ, ಇವಾಗ ನಿಮಗೂ ಗೊತ್ತು, ಈಗ ಪ್ರತಿ ತಿಂಗಳು ನೀವು ರೇಷನ್ ಡಿಪೋಗಳಲ್ಲಿ ಹೋಗಿ ಏನು ರೇಷನ್ ತಗೋತಾ ಇದ್ರಿ, ಇವಾಗ OTP ಇಲ್ಲ.
OTP ಇಲ್ದಲೇ ಇರೋ ಕಾರಣ ನೀವು ತಂಬ್ ಇಂಪ್ರೆಷನ್ ಕೊಟ್ಟೆ ನೀವು ಪ್ರತಿ ತಿಂಗಳು ಹೋಗಿ ರೇಷನ್ನ ತಗೋಬೇಕಾಗುತ್ತೆ. ನೀವು KYC ಮಾಡಿಸಿದ್ರೆ ರೇಷನ್ ಕಾರ್ಡಲ್ಲಿರೋ ಯಾರು ಬೇಕಾದರೂ ಹೋಗಿ ನೀವು ತಂಬ್ ಇಂಪ್ರೆಷನ್ನ ಕೊಟ್ಟು ರೇಷನ್ನ ತರ್ಬೋದು. ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಸರ್ಕಾರದಿಂದ ರೂಲ್ಸ್ ಕೂಡ ಬಂದಿದೆ, ಪ್ರತಿಯೊಬ್ಬರದ್ದು ಕೂಡ KYC ಆಗಿರಲೇಬೇಕು ಅಂತ. ಹಾಗೆ ನಿಮಗೂ ಕೂಡ ಗೊತ್ತಿದೆ, ಕೇಂದ್ರ ಸರ್ಕಾರದಿಂದ ಇವಾಗ ಅಕ್ಕಿ ಏನು ಕೊಡ್ತಿದ್ದಾರೆ ಅದ್ರ ಜೊತೆ ನಾವು ಕೂಡ 1,000 ರೂಪಾಯಿ ಹಣ ಕೊಡ್ತೀವಿ BPL ರೇಷನ್ ಕಾರ್ಡ್ ಇರೋರಿಗೆ ಅಂತ. ಸೊ ಅಲ್ಲಿ ಮೋದಿ ಸರ್ಕಾರದಿಂದ ಅಲ್ಲೂ ಕೂಡ ರೂಲ್ಸ್ ಮಾಡಿದ್ದಾರೆ, KYC ಆಗಿದ್ರೆ ಮಾತ್ರ ನಾವು ಅಕ್ಕಿ ಜೊತೆ 1,000 ರೂಪಾಯಿ ಹಣ ಕೂಡ ಕೊಡೋದು ಅಂತ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿ ಹೆಚ್ಚಿನ ಡೀಟೇಲ್ಸ್ ಕೊಟ್ಟಿಲ್ಲ. ಅವು ಯಾವ ಯೋಜನೆ ಹೇಗೆ ಅಪ್ಲೈ ಮಾಡಬೇಕು ಏನು ಅಂತ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೆ ಹೇಳಿದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದರೂ ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಮೆಡಿಕಲ್ ಎಮರ್ಜೆನ್ಸಿಗೆ ಈ ಥರ ಕಾರ್ಡ್ ಕೊಡ್ತಾರೆ ಬೇಗನೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದ್ದಾವೆ, ಬಟ್ ತುಂಬ ಜನಕ್ಕೆ ರೀಚ್ ಆಗೋದಿಲ್ಲ. ಅದೇ ಉದ್ದೇಶದಿಂದ ನಾನು ಈ ಥರ ವಿಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ, ಡೈಲಿ ನ್ಯೂಸ್ ಅಪ್ಡೇಟ್ನ ಕೊಡ್ತಿರ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.